ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಬೋರ್ಡ್ ಎಕ್ಸಾಮ್ ಬರೆಯುವವರಿಗೆ ಭಾಗ್ಯಶಿಲ್ಪಿಗಳು ಚಾಪ್ಟರಿಂದ ಯಾವ ಇಂಪಾರ್ಟೆಂಟ್ 2-3 ವಾಕ್ಯದಲ್ಲಿ ಬರೆಯಿರಿ, ಯಾವ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಎಲ್ಲರೂ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಚೆಕ್ ಮೈ ಪ್ಲೇಲಿಸ್ಟಲ್ಲಿ ಗ್ರೇಡ್ 10th ರಿಲೇಟೆಡ್ ಎವ್ರಿ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. SCSಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪ್ಲೇಲಿಸ್ಟಲ್ಲಿ ನೀವು ಎವ್ರಿಥಿಂಗ್ ನೋಡ್ಕೊಳ್ಬೋದು. ನನ್ನ ಪ್ಲೇಲಿಸ್ಟನ್ನು ತಪ್ಪದೆ ಚೆಕ್ ಮಾಡಿ. ಸೊ ಭಾಗ್ಯಶಿಲ್ಪಿಗಳು ಗ್ರೇಡ್ 10th ಬೋರ್ಡ್ ಎಕ್ಸಾಮಿಗಿರುವಂತಹ ಒಂದು ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು 2026 ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್. 3-4 ವಾಕ್ಯಗಳಲ್ಲಿ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ವಾಟ್ ಡಿಡ್ ವಿಶ್ವೇಶ್ವರಯ್ಯ ಟೋಲ್ಡ್ ಅಬೌಟ್ ದ ಎಜುಕೇಷನ್? ಓಕೆ, ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಓಕೆ, ಒಂದು ಮಾಡರ್ನ್ ಎಜುಕೇಷನ್ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳಿಗೆ ಕೂಡ ಒಂದು ಪರಿಹಾರ, ಸೊಲ್ಯೂಷನ್. ಶಿಕ್ಷಣವು ಸಂಜೀವಿನಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ. ಶಿಕ್ಷಣ ಎಂಬುವಂಥದ್ದು ಸಂಜೀವಿನಿಯಾಗಿರ್ತದೆ. ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು. ಅದು ಶ್ರೀಮಂತರ ಸೊತ್ತು ಮಾತ್ರ ಅಲ್ಲದೆ, ಅಂದರೆ ಕೆಲವೇ ಜನರ ಸೊತ್ತಾಗದೆ, ಒಂದು ಥಿಂಗ್ಸ್ ಆಗಿರದೆ, ಪ್ರಗತಿಪರ ರಾಜ್ಯದಲ್ಲಿ, ಈ ಇಂಪ್ರೂವ್ಮೆಂಟ್ ಆಗಿರುವಂತಹ ರಾಜ್ಯದಲ್ಲಿ, ಸ್ಟೇಟಲ್ಲಿ ಎಲ್ಲರ ಒಂದು ಜನ್ಮಸಿದ್ಧ ಹಕ್ಕಾಗಬೇಕು. ಅದು ಎಲ್ಲರ ಒಂದು ರೈಟ್ ಆಗಬೇಕು. ಯಾವುದು? ಶಿಕ್ಷಣ, ಎಜುಕೇಷನ್ ಅನ್ನುವಂಥದ್ದು ಅಂತ ಹೇಳಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಆದಷ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಚೆಕ್ ಮೈ ಪ್ಲೇಲಿಸ್ಟ್.